ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ 13ನೇ ತಾರೀಕು 8ನೇ ತಿಂಗಳಿಗೆ ಏನು ಟೂರ್ನಮೆಂಟ್ 55 ಐತಿ ಕೋಚನ್ ಜಗ್ಗು ಸ್ಪರ್ಧೆಯನ್ನು ಏರ್ಪಡಿಸಿದ್ವು. ಅದು ಡ್ರೈವರ್ಗಳು ಮಾಲಕರ ಜಗಳದ ಕಾರಣ ಇವತ್ತು ಡ್ರೈವರ್ಗಳು ಅಥವಾ ಮಾಲಕರು ಬಂದ ಒಂದು ನಿರ್ಧಾರ ತೊಗೊಂಡಾರ. ಆ ನಿರ್ಧಾರ ಏನು ಅನ್ನೋದು ಗುಂಡಪ್ಪ ಅವ್ರು ಹೇಳ್ತಾರೆ, ಗಾಡಿ ಮಾಲಕರು ಹೇಳ್ತಾರೆ. ಎಲ್ಲ ನಮಸ್ಕಾರ ರೀ, ಅಭಿಮಾನಿಗಳಾಯ್ತು ಎಲ್ಲ ಕೋಟ ಸರಿ ಎಲ್ಲ ಗಾಡಿ ಎಲ್ಲ ರೆಡ್ಗಳು ಆಯ್ತು ಎಲ್ಲರೂ ಮತ್ತೆ ಬಂದವ್ರು ಅದಾನ ಎಲ್ಲರೂ ಬಂದಾರ. ಎಲ್ಲ ಡ್ರೈವರ್ಗಳು ಪರವಾಗಿ ಬಂದವನ ಎಲ್ಲರೂ ನಾಳೆ ಬರತ್ತಾರನ. ಇವೆಲ್ಲ ಕಣಕ್ಕೆ ಹೋಗಿ ಜಗಳಾಡಬಾರ್ದು ಅಂತೇಳಿ ಆ ಕಾರಣಕ್ಕಾಗಿ ಎಲ್ಲ ಡ್ರೈವರ್ಗಳು ಒಂದಾಗಿ ಮಾತಾಡ್ಕೊಂಡು ಹೋಗಿ ಮಾತಾಡ್ಬೇರನ ಅಂತೇಳಿ ನಾವು ಇಲ್ಲಿ ಬಂದೋಣ. 13 ತಾರೀಕು ಇತ್ತು ರೀ, ಅದನ್ನ 14 ತಾರೀಕು ಒಂದು ದಿವಸ ಮುಂದೆ ಹಾಕಿಸಿಂದ ಮರಳು ಸಾಡೋ ಸಲ ಮಾಡ್ರಿ. ನಾಳಿಂದ ಏನೈತಿ ತೂಕದ್ದು ಒಂದು ಸ್ವಲ್ಪ ಅನ್ನಗಳು ಹೇಳಿದ್ರಿ, ಇಲ್ಲಿ ಬಂದು ಜಗಳಾಡೋದು ಬೇಡ, ಮಣ್ಣಿ ಹಿಂಗಾಗಿ ಕೊಲ್ಬಾಯಿ ಜಗಳ ಆತ್ರಿ. ಆ ಕಾರಣಕ್ಕೆ ಇಲ್ಲಿ ಬಂದಿದ್ರನ ಎಲ್ಲರೂ ಮಾತಾಡ್ಕಿಸಿಂದ 3 ಟನ್ 7 ಕ್ವಿಂಟಲ್ ಫೈನಲ್ ಮಾಡಿದ್ರನ. 3 ಟನ್ 7 ಕ್ವಿಂಟಲ್ ಆಡೋದನ್ನ ಯಾವುದೋ ಕಣ ಆತನ ಮುಂದೆ ಕಮಿಟಿ ಅವ್ರು ಯಾವುದೋ ಊರಾಗಿ ಹಿಡಿದಾದ್ರು ದಯವಿಟ್ಟು ನಾವು ಹೇಳ್ತಾನ. ಇನ್ನು ಎಲ್ಲಿ ಜಗಳ ಆಗಿದಾಗ ನಾವು ಡ್ರೈವರ್ಗಳು ಎಲ್ಲರೂ ನಡ್ಕೋತೀವ್ರಿ. ಅದಕ್ಕಾಗಿ 3 ಟನ್ 7 ಕ್ವಿಂಟಲ್ ಇಡ್ರಿ. ಹುಕ್ಕ ಬಾಕ್ಸ್ ಏನೈತಿ ಮ್ಯಾಗಿಂದ ಹಿಡಿದು 28 ಕಂಪಲ್ಸರಿ ಹುಕ್ಕ ಬೋಲ್ಟ್ ಬಿಗಿಬೇಕು. ಪೆನ್ನಿಗೆ ಹಾಕ್ತಾನಂದ್ರೆ ನಡೆಯೋದಿಲ್ಲ, ಬೋಲ್ಟ್ ಕಂಪಲ್ಸರಿ ಇರಬೇಕು. ಮತ್ತು 10 ಗಂಟೆಯಿಂದ 12 ಗಂಟೆ ಲಾಸ್ಟ್ ಟೈಮಿಂಗ್ ಕೊಟ್ಟೋಣ. 12 ಗಂಟೆ ನಂತರ ಬಂದ ಗಾಡಿಗಳಿಗೆ 5,000 ರೂಪಾಯಿ ದಂಡ ಇತ್ತು. ಎಲ್ಲ ಡ್ರೈವರ್ಗಳು ಮಾತಾಡ್ಕೊಂಡೋಣ. ಯಾರ 12 ಗಂಟೆ ನಂತರ ಬಂದವ್ರು 5 ನಿಮಿಷ ಆಗಲಿ 1 ನಿಮಿಷ ಆಗಲಿ ಬಂದ್ರಂದ್ರೆ 5,000 ರೂಪಾಯಿ ದಂಡ ಕೊಡ್ಬೇಕಣ. ಬಂದು ಇಲ್ಲ ನಾವು ದಂಡ ಕೊಡೋದಿಲ್ಲ ಅಂದ್ರೆ ಮನೆಗೆ ಹೋಗ್ಬೋದನ. ನೀವೇನೋ ನಾವು ಆಡತ್ತು ಅಂದ್ರೆ 5,000 ರೂಪಾಯಿ ದಂಡ ಗಾಡಿಯವ್ರು ಕೊಡ್ಬೇಕು. ಆಮೇಲೆ ಗಾಡಿ ಒಳಗೆ ಹಾಕೋತು. ಬೆಳಿಗ್ಗೆ 10 ಗಂಟೆನ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ಮಾಡೋ ಟೈಮ್ ಕೊಟ್ಟೋಣ. ಅವ್ರು ಬೇಕಾದಷ್ಟು ಟೂರ್ದವ್ರು ಬರ್ತಾರನ. ಈಗ ಆಗೈತ್ರಿ ನಮ್ಮ ಊರಾಗ ಅಷ್ಟ ಏನು ಎಲ್ಲಿ ಬೇಕಾದ್ರೆ ಇನ್ನು ಎಲ್ಲಾ ಕಮಿಟಿ ಅವ್ರು ಮುಂದಿಡೋರ್ಗೆ ಎಲ್ಲರಿಗೂ ಆಯ್ತಾನ. ಇಟ್ಟು ಇಡ್ರಿ ಇಡಾತವ್ರೇನು ಇಷ್ಟು ಇಟ್ರ ನಾವೇನು 15 ಗಾಡಿ ಅವ್ರದೋಣ 15 ಗಾಡಿ ಅವ್ರು ಬರ್ತೋಣ. 15 ಗಾಡಿ ಅವರು ಒಪ್ಪಂದದ ಪ್ರಕಾರ ಆಡತ್ತೋಣ. 15 ಗಾಡಿ ಹೊರತು ಯಾರು ಹೋದ್ರನ ಇವ್ರ ಕಮಿಟಿ ಅವ್ರು ಏನಾತಾರ್ರಿ, ಗಾಡಿ ಅದ್ ಯಾರ್ದ 4 ಟನ್ದ ಗಾಡಿ ಆಡಕ್ ಹೋದ್ರೆ ಗಾಡಿ ನಾವು ಜಪ್ಪಂಬರ ಅವ್ರ ತನತಾರನ. ನಾವು 15 ಗಾಡಿ ಅವ್ರ ಕೇಳಂಗಿಲ್ಲ, ನೀನು ಕೇಳೋರು ನಾವು. ಅದಕ್ಕಾಗಿ ಏನಾಯ್ತಾನ, ದಯವಿಟ್ಟು 15 ಗಾಡಿ ಅವ್ರು ಏನು ಮಾತಾಡಿರಿ, ನಿಮ್ ಗಾಡಿ ಜಕ್ಕೊಂಬಂದ್ರ ಒಟ್ಟ ನನ್ನ ಗಾಡಿ ಜಕ್ಕೊಂಬಂದ್ರ ಒಟ್ಟ ಆಮೇಲೆ ನಾ ಇವ್ರಿಗೆ ತಪ್ಪಿನಂಗ ಆಕೈತನ. 15 ಗಾಡಿ ಅವ್ರ ಏನೈತಿ ನಾ 3 ಟನ್ 7 ಕ್ವಿಂಟಲ್ ನಾವು ಮಾತಾಡಿದೋಣ. ನಿಮ್ಮ ಮಾತು ಕೊಟ್ಟಂಗ ನಾ ಇಲ್ಲಿ ಬಂದ್ ಮಾತಾಡತ್ತನು. ದಯವಿಟ್ಟು 3 ಟನ್ 7 ಕ್ವಿಂಟಲ್ ನಂತರ ಯಾರು ಹೋಗಾಕ್ ಹೋಗ್ಬೇಡ್ರಿ. 3 ಟನ್ 3.5 ಅಂದಿದ್ದೋಣ. ಮುದುಕಪ್ಪನೂ ಎಲ್ಲ ಬಂಪರ್ದು ಬಿದ್ದು ಚೆಕ್ ಮಾಡಿರ್ತ ಅದೇನೋ ಕೊಂಡು ಅಂತೇಳಿ ಮುದುಕಪ್ಪನ ಅಂದ್ರೆ ಅದಕ್ಕಾಗಿ ಚಲೋ ಐತ್ರಿ. ಇದೇ ರೀತಿ ಇದು ಕಂಟಿನ್ಯೂ ಹೋಗ್ಬೇಕ್ರಿ. ಅದಕ್ಕಾಗಿ ಉತ್ತರಾಗ ಬಂದು ಒಂದು ಕಣ ಹೊಡೆದ ಹೋಗಿ ಮುಂದಿನ ಕಣದಾಗ ಜಾಸ್ತಿ ಆಗ್ತದೆ. ಯಾರು ಕೇಳಾರ ಅಂದ್ರೆ ಉತ್ತೂರವ್ರು ಬಂದು ಜಗಳ ತೆಗಿಯವ್ರ ಗಾಡಿ ಹೇಳ್ಕೊಂಡ್ ಬರೋವ್ರ. ಅದಕ್ಕಾಗಿ ಜಗಳ ತೆಗಿತಾರ. ದಯವಿಟ್ಟು ಎಲ್ಲ ಕಡೆ ಆಡಿದ ಕಣ ಬೇರೆ ಇವ್ರು ಹಂಗಂತ ತಿಳ್ಕೊತಾರ ಮಂದಿ. ಆದಂತ ಸುಳ್ಳು. ಇದು ಇಲ್ಲದ ಕಡ್ಡಾಯವಾಗಿ ಎಲ್ಲ ಕಡೆ ಇದು ಇರ್ಬೇಕು. 3 ಟನ್ 7 ಕ್ವಿಂಟಲ್ ನೋಡೋಣ. ಕಂಪನಿಯಿಂದ ಬಂದ ಗಾಡಿಗಳಿಗೆ ಅಷ್ಟು ಅವಕಾಶ. ನಂದು ಹೌಸಿಂಗ್ ಟ್ರ್ಯಾಕ್ ಹತ್ತಲ್ಲ, ಹೌಸಿಂಗ್ ಚೇಂಜ್ ಮಾಡೀನಿ, ನಂದು ಟೈರ್ ಕಟೋಟಿಕ್ಸ್ ಮಾಡೀನಿ. ಅದಕ್ಕೆ ಏನೂ ಅವಕಾಶ ಇಲ್ಲ. ಕಂಪ್ನಿದ್ ಹೆಂಗೆ ಇರ್ತೈತೆ ಹಂಗ ಗಾಡಿ ರೀ. ಅದ್ರ ಸಮ 55 HP ಗಾಡಿ 60 ಯಾವ್ದೋ ಸಂಸ್ಥೆ ಬಂದ್ರು ನಮ್ಮ ಕಡೆನೂ ಮಿಸ್ತ್ರಿದಾರು ನಿಮ್ಮ ಕಡೆನೂ ಮಿಸ್ತ್ರಿದಾರು ಯಾರೋ ಅಬ್ಜೆಕ್ಷನ್ ಮಾಡ್ರು ಗಾಡಿ ತೆಗಿಯಾಕ ನೀವು ಡ್ರೈವರ್ಗಳ ಅವಕಾಶ ಕೊಟ್ಟಾರಿ. ಆಗಲೇ ಮಾತಾಡಿದಾಗು ಇಲ್ಲಾರು ಎಲ್ಲರೂ ಇನ್ನು ಮುಂದೆ ಬರೋರಿಗೆ ಅದು ಹೇಳ್ತಾನ. ನಾವು ಗಾಡಿ ಚೆಕ್ ಮಾಡೋಣ. ಟರ್ಬೋ ನೀವು ಎಲ್ಲಾರ 55 ಟರ್ಬೋ ಐತತಿ ಹಂಗ ಬಂದ್ರೆ ನಾವು ಒಂದು ಹೇಳಕ್ ನಮಗೆ ಸಂಶಯ ಬಂದ್ರೆ ನಾವು ಟರ್ಬೋನು ಬಿಗ್ ಚೆಕ್ ಮಾಡ್ಕೋರ. ಅದಕ್ಕಾಗಿ ಇಲ್ಲಿ ಮಾತಾಡಿದೋಣ. ಸರಿ ಹೇಳಿದಂಗ ನಾವು ಇಲ್ಲಿ ಬಂದ ನಾನು ಮುದುಕ ಇಲ್ಲಿ ಎಲ್ಲರೂ ಬಂದವ್ರ ಆತು. ಈಗ ಪಾಪ ಕಂಪ್ನಿ ಎಷ್ಟು ಬರ್ತಾವಲ್ಲ ಅದನ್ನ ನೋಡ್ಕೊಂಡಿರ್ತೇವೆ. ಕಂಪ್ನಿ ಟರ್ಬೋತ್ ನೀ ಹಂಗ ಬಂದ್ರು ಅವ್ನು ಟರ್ಬೋ ಬಿಚ್ಚಿ ಎಲ್ಲಿಗೆ ಎಷ್ಟದವನು ಚೆಕ್ ಮಾಡಿ ಆಡ್ತವ್ರು. ನಮ್ ಡೌಟ್ ಬಂದ್ರೆ ಯಾವ್ದು ಬೇಕಾದ ಗಾಡಿ ಚೆಕ್ ಮಾಡ್ಬೋದು. ಇದು ಪಯ ಪಯ ಮಾಡಿದ್ರೆ ನಡೆಯಂಗಿಲ್ಲ. ನಮ್ಮ ಗಾಡಿ ತಗೊಂಡು ಹೊರಗೋಗ್ಬೇಕು. ನಂದೇ ಇದು ಎರಡು ನನ್ನ ತಗೊಂಡು ಹೊರಗೆ ಸಮಸ್ಯೆ ಬರತ್ತೆ. 2016 ಬರ್ತೈತಲ್ಲ ಅದಕ್ಕೆ ಶಿವನ್ ಬರ್ತೈತೆ ಐತದ. 4 ವೀಲ್ ಡ್ರೈವ್ 16ರಿಂದ 13 ಕ್ಲೀನ್ ಆಗೈತಲ್ಲ. 4 ವೀಲ್ ಡ್ರೈವ್ ಅಟ್ಯಾಚ್ ಆಗೈತೆ. ಸ್ವರೂಪ ಒಂದು 57 SP ಐತೆ ನಾನು ಕೊಡಿಸ್ಕೊಂಡು ಗಾಳಿಗೆ ಹತ್ತಿಲ್ಲ ನಾನು ತಂದೆ 0.7 ಬಂದಿದ್ದೆ ನೋಡ್ತಿ ತರಿಸಬೇಕಾದಾಗ ಅವ್ರನ್ನ ಕೇಳಿದಾಗ 4 ವೀಲ್ ಡ್ರೈವ್ ಅಟ್ಯಾಚ್ ಆಗೈತೆ. ಅದಕ್ಕೆ 0.7 ತೋರ್ಸಾಗತ್ತೆ.
ಆದ್ರೆ 55 HP ಗೊತ್ತಿದ್ದು 16 ಮಾಡಲ್ದಾಗ ಯಾವ ಗಾಡಿ ಎಷ್ಟು ಗಾಡಿ ನೀವು ಚೆಕ್ ಮಾಡ್ಕೋಬೋದು ಕಮಿಟಿ ಅವರು 15 16 ಕರೆಕ್ಟ್ 55 HP ತೋರಿಸ್ತಾನೆ ಗೌಡ ಡೂಪ್ಲಿಕೇಟ್ ಆರ್ ಸಿ ಬುಕ್ ತಂದಾರ ಚೆಕ್ ಮಾಡ್ಕೊಳ್ಳಿ ಯಾರ್ದೇನು ಇಲ್ಲ ಸೀದಾ ಗಾಡಿ ತೊಗೊಂಡು ಹೊರಗೋಗ್ಬೇಕು ಅಡ್ಡ ತಿಡ್ಡ ಯಾವ ಮಾತಾಡಂಗಿಲ್ಲ ನೀವು ಮಾತಾಡಿರಿ ನಾ ಲೈವ್ ತೊಗೊಂಡಾಗ ಎಲ್ಲ ಲೈನ್ ತೊಗೊಂಡಾಗ ಎಲ್ಲರೂ 15 ಮಂದಿ ಮಾತಾಡ್ಯಾರಿ ಅದಕ್ಕಾಗಿ ಏನು ತಪ್ಪು ಬೇಡ್ರಿ ಹೆಂಗ ಮಾತಾಡಿದ್ದು ಅದ್ರ ಪ್ರಕಾರ ತೂಕ್ ಒಂದ ಅಲ್ಲಿ 3:30 ಮಾತಾಡಿದ್ದು ಇಲ್ಲಿ ಕುಂಡ್ರಲಾರ್ಕ 3:07 ಮಾಡಿದ್ವು ನಾ ಡ್ರೈವರ್ಗಳು ಎಲ್ಲರೂ ಇದೊಂದು ಮತ್ತೆ ಅಲ್ಲಿ 3:30 ಇಂದಿರಿ 3:07 ಅನ್ಬೇಡ್ರಿ ನಾವ್ ಎಲ್ಲರೂ ಅಟ್ಟ ಅಲ್ಲಿ 4-5 ಮಂದಿ ಹೆಚ್ಚು ಕೇಳ್ಕೊಂಡು ಆಯ್ತು ಅಂದಾರು ಅದಕ್ಕಾಗಿ ತೂಕ ಒಂದ 3:07 ಮಾಡಿದ್ವು 3:07 ಮಾಡಿದ್ವು ಅದ್ರ ಟರ್ಬೋದ್ ಏನೈತಿ ಅದೇನೈತಿ ಕುಬಟದ ಏನೈತಿ ಅದು ನಾವು ಕೇಳಿ ನಾ ಕುಬಟದಾಗ ಎಲ್ಲ ಪಿಸ್ತೂಲ್ ಎಲ್ಲ ಒಂದು ದೊಡ್ಡ ಮಾತಾಡಿ ಅದನ್ನ ತಲೆ ಕೆಡಿಸ್ಕೊಬೇಡ್ರಿ ಹೀಗಾಗಿ ನಾಳೆ ಏನೈತಿ ಅವ್ರ 15 ಗಾಡಿ ನಾವು ಮಾತು ಕೊಡ್ತಾನ 15 ಗಾಡಿ ಅವ್ರು ಏನು ಮಾತಾಡಿರ್ಲಿಲ್ಲ 15 ಗಾಡಿ ಅವ್ರು ಕೈ ಬಿಡೋದು ನಾಳೆ ಬರೋಣ ಉತ್ತರಕನ ಚಂದ ನಡ್ಸೋನು ಇಲ್ಲಿಂದ ಏನೇನೈತಿ ಇದರ ರೂಲ್ಸ್ ಎಲ್ಲಿ ಫರ್ಕ್ ಮಾಡ್ಬೇಡ್ರಿ ಕಮಿಟಿ ಅವ್ರು ಯಾರು ಏನು ಓದಿ ನೋಡ್ರಿ ಅಂದ್ರ ಇದನ್ನ ಹೊರಗೆ ಯಾರು ಇಡಕ್ ಹೋಗ್ಬೇಡ್ರಿ ನೀವು ಸೂಚನೆಗಳು ಹಾಕ್ರಿ ನಾವು ಇದನ್ನ ಬಿಟ್ಟು ಏನೋ ಆಡೋದಿಲ್ಲ ನಾನು ಹೇಳಿಲ್ಲ ಅದು ಹಂಗೆ ಆಡಕ್ ಬಂದ್ರು ನಾವ ಗಾಡಿ ಕಮಿಟಿ ಅವ್ರು ಬೇಡ ನಾವ ತಿಳ್ಸ್ಕೊ ಅದಕ್ಕಾಗಿ 3 ಟನ್ 7 ಕ್ವಿಂಟಲ್ ಎಲ್ಲ ಕನ್ನದಾಗ ಇಷ್ಟ ಇಡ್ರಿ ದಯವಿಟ್ಟು ಮತ್ ನಾಳೆ 3 ಟನ್ 7 ಕ್ವಿಂಟಲ್ದಾಗ ನೀವು ಟರ್ಬೋ ಕುಣಿಸಿದ್ರೆ ಇಲ್ಲ ಟರ್ಬೋ ಕಂಪನಿ ಐತನ ಕಂಪನಿ ಗಾಡಿಗಳು ಏನು ಬರ್ತಾವ ಕಟ್ಟಣ ಇವು ಏನು ನೀವು ಆಡಿಷನ್ ಮಾಡಿ ಮಾತು ಅದನ್ನೆಲ್ಲ ಮಾತಾಡಿದ್ವಿ ನಾವು ಅದನ್ನೆಲ್ಲ ಫೈನಲ್ ಮಾಡಿದ್ವಿ ಕಂಪನಿ ಟರ್ಬೋ ಏನು ಕಂಪನಿಯಿಂದ ಬಂದ ಗಾಡಿಗಳು ಕಟ್ತಾರೆ ನಾವೆಲ್ಲ ಬಿಚ್ಚಿದ್ರು ಸೀನಿಯರ್ ಬಿಚ್ಚಿದ್ರಿ ಅದಕ್ಕಾಗಿ 3 ಟನ್ 7 ಕ್ವಿಂಟಲ್ ಐತನ ಬೆಳಿಗ್ಗೆ 10 ಗಂಟೆಗೆ ಅಂದ್ರೆ ಉತ್ತರ ICPL ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಕಮಿಟಿ ಅವರು ಬರ್ತಾವ್ರು 12 ಗಂಟೆ ಲಾಸ್ಟ್ ಕೊಟ್ಟು 12 ಗಂಟೆ 5 ನಿಮಿಷ ಆದ್ರೂ 5,000 ರೂಪಾಯಿ ದಂಡ ತಗೋದನ ನನ್ನ ಗಾಡಿ ಬಂದ್ರು ತಗೋರಿ ಇವ್ರ ಗಾಡಿ ಬಂದ್ರು ತಗೋರಿ ಇವ್ರ ಗಾಡಿ ಬಂದ್ರು ತಗೋರಿ ಮಹೇಂದ್ರ ಟರ್ಬೋಕ 55 ಬತ್ತಂದ್ರ ನೀವು ಕುತ್ಕೊಂಡ್ಬರ್ರಿ ಎನ್ನ ನೀನ್ ಶೋರೂಮ್ ದಿಂದ ಬಂದೈತಂದ್ರ ತಗೊಂಡ ಬಾಯನ ನಾವು ಒಟ್ಟ ಬೇಡ ನಾವು ಎಷ್ಟು ಗಾಡಿ ನೋಡಿ ನಿಮ್ಮ ಶೋರೂಮ್ ಕಡ್ಯಾಚ್ ಬಂದಿತ್ತತ್ರಿ 10 ರೂಪಾಯಿ ಆಡಿಷನ್ ಇಲ್ಲ ಅದ್ ನನ್ನಂದ್ರು 55 ಹೆಚ್ಚು ಟರ್ಬೋ ಹಾಕೊಂಡ್ರೆ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಒಂದು ಗಾಡಿ ಬೇಡ ಏನೈತೆ ಕಂಪ್ನಿ ಹೆಂಗ್ ಬರ್ತದೆ ಅದೇ ಸೇಮ್ ಕಂಪ್ನಿ ಟರ್ಬೋ ಹೊಸ ಗಾಡಿಗಳು ಬರಲ್ಲ ಚಂದ ಜಗಳ ಆಡೋದು ಬೇಡ ಬಂದ್ ಮಾಡಿದ್ವಿ ನಮ್ಗೆಲ್ಲ ಸಪೋರ್ಟ್ ಮಾಡ್ಯಾರ ನಾಳೆ ಅವರು ಒಂದು ಮುಂದೆ ಹಾಕೊಂಡಾರ ಇದ್ರ ಸಂಬಂಧ ನಾಳೆ ಎಲ್ಲರೂ ಬರ್ರಿ 10 ಗಂಟೆ 12 ಗಂಟೆ ಬಂದು ಒಟ್ಟು ಕಾಟ ಮಾಡಿ ಬಂದು ಬೆಳಕಿರ್ತಕ್ಕನ ಆಡೋಣ ನಾವು ಮುಂದಿನ ಕಾನೂನು ಟೈಮಿಂಗ್ ಫಿಕ್ಸ್ ಹೇಳ್ತಾನ ಜಲ್ದಿ ಬರೋಣ 2 ಗಂಟೆ ನಾವು ತೊಗೊಂಡ್ಬರ್ಬೇಡ್ರಿ ಜಲ್ದಿ ಬಂದು ಒಟ್ಟು ಡ್ರೈವರ್ಗಳಾಗಿ ಒಟ್ಟು ಕನ್ನಡ ಮುಂದುವರ್ಸ್ಕೊಂಡವ್ರಿ ಒಟ್ಟು ಕಮಿಟಿ ಅವ್ರು ಏನು ಇಟ್ಟಿರ್ತಾರ ಅವ್ರ ಗೌರವ ಉಳಿಸ್ಕೊಂಡವ್ರಿ ಅಂತ ತಮ್ಮ ಡ್ರೈವರ್ಗಳಿಗೆ ಮನವಿ ಮಾಡ್ತಾರೆ